ನಿಮಗೂ ಬಿಜೆಪಿಗೂ ಏನೂ ವ್ಯತ್ಯಾಸ ಇಲ್ಲ. ಬಿಜೆಪಿನವರು ಕೂಡ ಅದೇ ಜುಮ್ಲಾ, ಅದೇ ಸಿದ್ದರಾಮಯ್ಯ ಸರ್ಕಾರದ್ದು ಕೂಡ ಜುಮ್ಲಾ ಆಗೋಗುತ್ತೆ. ಪ್ರತಿಯೊಂದರಲ್ಲಿನೂ ನಮ್ಮ ಕರ್ತವ್ಯ ನಿಷ್ಠೆಯನ್ನು ನಾವು ಕೆಲಸ ಮಾಡ್ತಾ ಇದೀವಿ. ನಾವು ಎಷ್ಟೇ ಕೆಲಸ ಕೊಟ್ಟರು ನಾವು ಕೆಲಸ ಮಾಡಕ್ಕೆ ಸಿದ್ಧರಾಗಿದ್ದೀವಿ. ಆದ್ರೆ ಸರ್ಕಾರ ಮಾತ್ರ ನಮ್ಗೆ ಗೌರವಧನ ಹೆಚ್ಚಳ ವಿಷಯದಲ್ಲಿ ಮಾತ್ರ ಯಾಕೆ ತಾರತಮ್ಯ ಮಾಡ್ತಾ ಇದೆ ಅನ್ನೋದೇ ನಾವು ಸರ್ಕಾರಕ್ಕೆ ನಾವು ಒಂದು ಪ್ರಶ್ನೆ ಮಾಡಬೇಕಾಗಿದೆ. ಸರ್, ನಾವು ಇವತ್ತು ಬಜೆಟ್ ಪೂರ್ವ ಒಂದು ಮುಷ್ಕರವನ್ನು ಮಾಡ್ತಾ ಇದ್ದೀವಿ. ಅಂಗನವಾಡಿ ನೌಕರರ ಸಂಘದ ವತಿಯಿಂದ ನಾವು ಕರ್ನಾಟಕದ ಮೂಲೆ ಮೂಲೆಗಳಿಂದ ಹಳ್ಳಿಗಳಿಂದ ಎಲ್ಲ ಜಿಲ್ಲೆಗಳ ವತಿಯಿಂದನೂ ಇವತ್ತು ಫ್ರೀಡಮ್ ಪಾರ್ಕಲ್ಲಿ ಬೆಂಗಳೂರಲ್ಲಿ ಬಂದು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಹೋರಾಟ ಮಾಡೋದಕ್ಕೆ ಇಷ್ಟೇ ಕಾರಣ ಸರ್, ನಾವು ಪ್ರತಿ ವರ್ಷವೂ ಈ ಒಂದು ಫ್ರೀಡಮ್ ಪಾರ್ಕಲ್ಲಿ ಬಂದು ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಮ್ಗೆ ಕನಿಷ್ಠ ವೇತನವೂ ಸಿಗ್ತಾ ಇಲ್ಲ ಮತ್ತು ಮಾಸಿಕ ಗೌರವಧನ ನಮ್ಗೆ ಸಿ ಮತ್ತು ಡಿ ಗ್ರೂಪ್ ನೌಕರರ ಒಂದು ಇದನ್ನು ಅಂತಲೂ ನಮ್ಗೆ ಪರಿಗಣಿಸ್ತಾ ಇಲ್ಲ ಸರ್. ಈಗ ಸರ್ಕಾರ ನಮಗೆ ಕೊಡ್ತಿರ್ತಕ್ಕಂಥ ಗೌರವಧನದಲ್ಲಿ ನಾವು ಜೀವನ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಸರ್. ಆ ಒಂದು ಅವ್ರು ಕೊಡ್ತಕ್ಕಂಥ 12,000ದಲ್ಲಿ ಕಾರ್ಯಕರ್ತೆಗೆ 12,000, ಸಹಾಯಕ್ಕೆ 7,000 ಇದೆ ಸರ್. ಈ ಒಂದು ಗೌರವಧನದಲ್ಲಿ ನಾವು ಬದುಕಲಿಕ್ಕೆ ಆಗ್ತಾ ಇಲ್ಲ, ನಮ್ಮ ಕುಟುಂಬ ನಿರ್ವಹಣೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಸರ್. ತುಂಬ ತೊಂದರೆ ಆಗ್ತಾ ಇದೆ. ಹಲವು ಎಲ್ಲ ಜಿಲ್ಲೆಗಳಿಂದ ಇವತ್ತು ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರು ಈ ಒಂದು ಹೋರಾಟದಲ್ಲಿ ಭಾಗವಹಿಸಿ ಇವತ್ತಿನ ಮಾರ್ಚ್ 6ನೇ ತಾರೀಕು ರಾಜ್ಯ ಬಜೆಟ್ ಇರುವುದರಿಂದ ಪ್ರತಿ ವರ್ಷದಿಂದ 50 ವರ್ಷ ಆಯಿತು ನಾವು ICDS ಈ ಸ್ಕೀಮ್ನಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದು. 50 ವರ್ಷ ನಾವು ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀವಿ. ಆದ್ರೂ ಕೂಡ ನಮ್ಮ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕರನ್ನು ಸಿ ಮತ್ತು ಡಿ ಗ್ರೂಪ್ ನೌಕರರಂತ ಘೋಷಣೆ ಮಾಡ್ತಾ ಇಲ್ಲ. ಸರ್ಕಾರಿ ನೌಕರರಿಗೆ ಸಿಗ್ತಕ್ಕಂಥ ಸೇವಾ ಸೌಲಭ್ಯಗಳು ಕೂಡ ನಮ್ಗೆ ಸಿಗ್ತಾ ಇಲ್ಲ. ಪ್ರತಿ ವರ್ಷ ನಾವು ಎಲ್ಲ ದೂರದ ಹಳ್ಳಿಯಿಂದ ಟ್ರೈನ್ ಮತ್ತು ಬಸ್ಗಳ ಮೂಲಕ ಬಂದು ಇವತ್ತು ಚಿಕ್ಕ ಮಕ್ಕಳನ್ನ ಕಟ್ಕೊಂಡು ನಮ್ಮ ಕಾರ್ಯಕರ್ತರು ಬಂದು ಇವತ್ತೆಲ್ಲ ಈ ಹೋರಾಟದಲ್ಲಿ ಭಾಗಿಯಾಗಿ ಎಷ್ಟೋ ಕಷ್ಟಪಟ್ಟು ಇವತ್ತು ಇಲ್ಲಿ ಬೆಂಗಳೂರಿಗೆ ಬಂದು ಏನಾದರೂ ನಮಗೆ ನ್ಯಾಯ ಸಿಗ್ತದೆ, ಸರ್ಕಾರ ನಮ್ಮ ಭರವಸೆಗಳನ್ನು ಈಡೇರಿಸ್ತದಂತ ಹಲವಾರು ಆಸೆಗಳನ್ನು ಹೊತ್ತುಕೊಂಡು ಇವತ್ತು ನಾವು ಎಲ್ಲ ನಿರೀಕ್ಷೆಗಳನ್ನ ಇಟ್ಕೊಂಡು ಇವತ್ತು ಬಂದಿದ್ದೀವಿ. ಪ್ರತಿ ವರ್ಷ ನಾವು ಬರ್ತೀವಿ, ಬಜೆಟ್ ಮೂಮೆಂಟಲ್ಲಿ ಬಂದು ಇಷ್ಟೆಲ್ಲ ಪ್ರಯತ್ನದಿಂದ ಮಾಡ್ತೀವಿ, ಹೋರಾಟ ಮಾಡ್ತೀವಿ. ಆದರೂ ಕೂಡ ನಮ್ಗೆ ಸರ್ಕಾರ ಏನು ಪರಿಗಣನೆಗೆ ತಗೋತಾ ಇಲ್ಲ. ಬರಬೇಕಾದ್ರೆ ಏನೋ ನಿರೀಕ್ಷೆಗಳು ನಮ್ಗೆ ಈಡೇರ್ತವೆ. ಇವತ್ತು ಆಯಿತು, ನಮ್ಗೆ ಗೌರವಧನ ಹೆಚ್ಚಳ ಆಗ್ತದ, ಸರ್ಕಾರ ನಮ್ಮ ಗಮನಕ್ಕೆ ತಗೊಳ್ತದ, ಈ ಸರಿ ಆದರೂ ನಮ್ಗೆ ಗೌರವಧನ ಹೆಚ್ಚಳ ಆಗ್ತದ ಅನ್ನೋ ಖುಷಿಯಿಂದ ಬಂದಿರ್ತೀವಿ. ಬಜೆಟ್ ನೋಡಬೇಕಾದ್ರೆ ನಮ್ಮೆಲ್ಲರಿಗೂ ಮತ್ತೆ ನಿರಾಶೆ. ಇವತ್ತೆಲ್ಲ ಬೆಲೆ ಏರಿಕೆ ದಿನಗಳಲ್ಲಿ ಇಡೀ ಕುಟುಂಬದ ಜವಾಬ್ದಾರಿ ನಿರ್ವಹಣೆ ಮಾಡ್ತಕ್ಕಂಥದ್ದು ಭಾಳ ತುಂಬ ಕಷ್ಟಕರಾಗಿದೆ. ಮಕ್ಕಳಿಗೆ ಶಾಲಾ ಫೀಸ್, ಸ್ಕೂಲ್ ಫೀಸ್ ಕಟ್ಟಬೇಕು, ಅತ್ತೆ ಮಾವ ನೋಡ್ಕೋಬೇಕು, ವಯಸ್ಸಾದ ಅತ್ತೆ ಮಾವದವ್ರನ್ನ ಕುಟುಂಬದ ನಿರ್ವಹಣೆ ಮಾಡಬೇಕು. ಆದರೆ ಸರ್ಕಾರ ಎಲ್ಲ ಇಲಾಖೆಗಳು BLO ಕೆಲಸ ಆಗಿರ್ಬೋದು, ಆರೋಗ್ಯ ಇಲಾಖೆ ಕೆಲಸ ಆಗಿರ್ಬೋದು, ಮತ್ತು ಎಲ್ಲ ಪಂಚಾಯತ್ ರಾಜ್ ಇಲಾಖೆಗಳ ಕೆಲಸಗಳಾಗಿರ್ಬೋದು, ಪ್ರತಿಯೊಂದು ಯಾವುದೇ ಇಲಾಖೆ ಕೊಟ್ಟರು ಕೂಡ ಇವತ್ತು ನಮ್ಮ ಅಂಗನವಾಡಿ ಕಾರ್ಯಕರ್ತರು ಸಕ್ರಿಯವಾಗಿ ಭಾಗವಹಿಸಿ ಎಲ್ಲನೂ ಕಾರ್ಯಕ್ರಮ ಪ್ರತಿಯೊಂದರಲ್ಲಿನೂ ನಮ್ಮ ಕರ್ತವ್ಯ ನಿಷ್ಠೆಯನ್ನು ನಾವು ಕೆಲಸ ಮಾಡ್ತಾ ಇದ್ದೀವಿ. ನಾವು ಎಷ್ಟೇ ಕೆಲಸ ಕೊಟ್ಟರು ನಾವು ಕೆಲಸ ಮಾಡೋಕ್ಕೆ ಸಿದ್ಧರಾಗಿದ್ದೀವಿ. ಆದರೆ ಸರ್ಕಾರ ಮಾತ್ರ ನಮ್ಗೆ ಗೌರವಧನ ಹೆಚ್ಚಳ ವಿಷಯದಲ್ಲಿ ಮಾತ್ರ ಯಾಕೆ ತಾರತಮ್ಯ ಮಾಡ್ತಾ ಇದೆ ಅನ್ನೋದೇ ನಾವು ಸರ್ಕಾರಕ್ಕೆ ನಾವು ಒಂದು ಪ್ರಶ್ನೆ ಮಾಡಬೇಕಾಗಿದೆ. 10 ವರ್ಷಗಳಿಂದನೂ ನಾವು ನಿಯತ್ತಾಗಿ ಒಂದು ಭರವಸೆಯಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಈ ಒಂದು ಕೆಲಸಕ್ಕೆ ತಕ್ಕಂಥ ನಮಗೆ ಕೂಲಿ ಇಲ್ಲ. ಈ ಒಂದು ಹೋರಾಟದ ಮುಖಾಂತರ ನಾನು ಹೇಳೋಕ್ಕೇನು ಇಷ್ಟಪಡ್ತಾ ಇದ್ದೀನಿ, ತಾವೇ ಆದಂಥ ಒಂದು 6ನೇ ಗ್ಯಾರಂಟಿ ಯೋಜನೆ ತಾವೇ ಹಾಕ್ಕೊಂಡಿರೋದು. ಆ 6ನೇ ಗ್ಯಾರಂಟಿ ಯೋಜನೆಯನ್ನು ಘೋಷಣೆ ಮಾಡದೇ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ನಾವು ಉಗ್ರವಾದ ಒಂದು ಹೋರಾಟವನ್ನು ಕೈಗೊಳ್ತಾ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಮುಷ್ಕರ ಇವತ್ತು ನಾವು ಮಾಡ್ತಾ ಇರೋ ಉದ್ದೇಶ ಇದೇನು ಮಾರ್ಚ್ 6ನೇ ತಾರೀಕು ರಾಜ್ಯ ಸರ್ಕಾರ ಬಜೆಟ್ ಮಂಡಿಸ್ತಾ ಇದೆ, ಅದಕ್ಕೆ ಮುಂಚೆ ಸರ್ಕಾರಕ್ಕೆ ಮತ್ತೆ ಅವರ ಗಮನಕ್ಕೆ ತರಕ್ಕೆ ನಾವಿಲ್ಲೆಲ್ಲ ಸೇರಿದ್ದೀವಿ. ಅವರು ಚುನಾವಣೆ ಸಂದರ್ಭದಲ್ಲಿ ಅವರ ಪ್ರಣಾಳಿಕೆಯಲ್ಲೇ ಹೇಳ್ಕೊಂಡಿರೋ ಹಾಗೆ 15,000 ಮಾಡ್ತೀವಿ ನಾವು ಅಧಿಕಾರಕ್ಕೆ ಬಂದ ಮೇಲೆ ಅಂತ ಹೇಳಿದ್ರು. ಬಟ್ ವಾಸ್ತವದಲ್ಲಿ ನೋಡಿ 3 ವರ್ಷ ಆಯಿತು. 1,000 ದಿನಗಳ ಒಂದು ಯಶಸ್ವಿ ಆಡಳಿತ ಅಂತ ಆಚರಿಸಿದ್ರು. ಎಲ್ಲಿ ನಮ್ಮಗಳಿಗೆ ಏನು ಮಾಡಿದ್ದಾರೆ ಹೇಳಿ? ಇವತ್ತಿಗೂ ಕೂಡ 11,000 12,000ಕ್ಕೆ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಕೆಲಸ ಮಾಡ್ತಾ ಇದ್ದಾರೆ. 50 ವರ್ಷ ಆಯಿತು ಈ ಒಂದು ಸ್ಕೀಮ್ ಇಂಟ್ರೊಡ್ಯೂಸ್ ಆಗಿ. ಈ ಸರ್ಕಾರದ ಸ್ಕೀಮ್ ಇದನ್ನು ಯಶಸ್ವಿಯಾಗಿ ಇಂಪ್ಲಿಮೆಂಟ್ ಮಾಡಲಾಗಿದೆ. ಬಟ್ ಇವತ್ತಿಗೂ ಕೂಡ 12,000ಕ್ಕೆ ದುಡಿಬೇಕು. ಸೊ ಮತ್ತೆ ಸರ್ಕಾರಕ್ಕೆ ಈ ಬಜೆಟಲ್ಲಿ ನೀವೇನು ಮಾತು ಕೊಟ್ಟಿದ್ದೀರಾ ಆ ಮಾತನ್ನು ಉಳಿಸ್ಕೋಬೇಕು ಅಂತ ಹೇಳಿ ನಾವು ಹೇಳೋಕ್ಕೆ ಇವತ್ತು ಬಂದಿದ್ದೀವಿ. ಇಲ್ಲದೆ ಹೋದರೆ ನೋಡಿ, ನಿಮಗೂ BJPಗೂ ಏನೂ ವ್ಯತ್ಯಾಸ ಇಲ್ಲ. BJPನವರು ಕೂಡ ಅದೇ ಜುಮ್ಲಾ ಹೇಳ್ತಾ ಇದ್ರಲ್ಲ, ಇವೆಲ್ಲ ಜುಮ್ಲಾ ಅಂತ, ಅದೇ ಸಿದ್ದರಾಮಯ್ಯ ಸರ್ಕಾರದ್ದು ಕೂಡ ಜುಮ್ಲಾ ಆಗೋಗುತ್ತೆ ಅಂತ ನಾವು ಇವತ್ತು ಹೇಳಕ್ಕೆ ಬಂದಿದ್ದೀವಿ. ಅದಷ್ಟೇ ಅಲ್ಲ ನೋಡಿ, ಗ್ರ್ಯಾಚ್ಯುಯಿಟಿಯನ್ನು 2011ರಿಂದ ರಿಟೈರ್ ಆದವರಿಗೆ ಕೊಡಬೇಕು, ಅದು ಬಿಟ್ಬಿಟ್ಟು 2023ರಿಂದ ಕೊಡ್ತಾ ಇದ್ದಾರೆ. ಆ ಅಮೌಂಟು ತುಂಬ ಕಡಿಮೆ. ಅದೆಂಗೆ ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ಈ ಪ್ರಶ್ನೆನೂ ಎತ್ತಿದ್ದೀವಿ. ಅಷ್ಟೇ ಅಲ್ಲ, ಅನಾರೋಗ್ಯದಿಂದ ಬಳಲ್ತಾ ಇದ್ದಾಗ ಅವರಿಗೆ ರಿಯಂಬರ್ಸ್ಮೆಂಟು
ಅದನ್ನು 2 ಲಕ್ಷಕ್ಕೆ ಇನ್ಕ್ರೀಸ್ ಮಾಡಬೇಕು ಅಂತ ನಮ್ಮ ಬೇಡಿಕೆಯನ್ನು ಇಟ್ಟಿದ್ದೀವಿ. ಅದೊಂದು ರಿಟೈರ್ಮೆಂಟ್ ಬೆನಿಫಿಟ್ಸನ್ನು ಕೂಡ ಇನ್ಕ್ರೀಸ್ ಮಾಡಬೇಕು ಅಂತ ಹೇಳಿ ಈ ಕೆಲವು ಆರ್ಥಿಕ ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇನ್ನೇನು ಸರ್ ಉಳಿತು ನಮಗೆ, ಅದೇ ಬಾಂಗ್ಲಾದೇಶ ನೇಪಾಳಲ್ಲೆಲ್ಲ ನಡೀತಾ ಇದೆಯಲ್ಲ ಹೋರಾಟ, ಆ ರೀತಿ ನಾವು ಹೆಣ್ಮಕ್ಳು ಕೂಡ ಬೀದಿಗೆ ಇಳಿಬೇಕೇನೋ. ನಾವು 6 ಯೂನಿಯನ್ ಆಗಿ ವಿಂಗಡಣೆ ಆಗಿದೆ ಅಂಗನವಾಡಿಯಲ್ಲಿ. ಒಂದು ಕರೆ ಕೊಡ್ತೀವಿ, ಎಲ್ಲರೂ ಒಗ್ಗಟ್ಟಾಗೋಣ. ಹೋರಾಟ ಬಿಟ್ಟರೆ ನಮ್ಗೆ ಬೇರೆ ಅಸ್ತ್ರ ಇಲ್ಲ, ಆ ಅಸ್ತ್ರ ಇಟ್ಕೊಂಡು ಮುಂದುವರಿತೀವಿ ನಾವು. ನನ್ನ ಹೆಸರು ಲಕ್ಷ್ಮಿ ಅಂಥೇಳಿ, ನಾನು ಕಲಬುರಗಿ ಡಿಸ್ಟಿಕ್ ಸೇಡಂ ತಾಲೂಕಿನಿಂದ ಬಂದಿದ್ದೀನಿ. ಇವತ್ತು ಈ ಹೋರಾಟ ಯಾಕೆ ಹಮ್ಮಿಕೊಂಡಿದ್ದೀವಿ ಅಂತಂದರೆ, ಇದೇ ಕಾಂಗ್ರೆಸ್ ಸರ್ಕಾರ ಚುನಾವಣೆಯಲ್ಲಿ ಭರವಸೆ ಕೊಟ್ಟಿತ್ತು, ನಮ್ಮ ಸರ್ಕಾರ ಬಂದರೆ ನಾವು 15,000 ಮಾಡ್ತೀವಿ ಅಂಥೇಳಿ. ಆದರೆ 3 ವರ್ಷ ಆಯಿತು ಸ್ವಾಮಿ, ಇನ್ನೂ ಅವರು 15,000 ಕೊಟ್ಟೇ ಇಲ್ಲ, ನಾವು ತೊಗೊಂಡಿಲ್ಲ ಇಲ್ಲಿವರೆಗೂ. ಆದರೆ ಈಗ ಮತ್ತೆ ಇದು ಮಾರ್ಚ್ 6ನೇ ತಾರೀಕು ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಕಳೆದ ಫೆಬ್ರವರಿಯಲ್ಲಿ ಕೇಂದ್ರ ಸರ್ಕಾರ ಬಜೆಟ್ ಮಂಡನೆ ಮಾಡ್ತು, ಅವರು ಏನೂ ಮಾಡಲಿಲ್ಲ. ಅವರು ಕೆಲವು ಭಾಳ ಸಲ ಅವ್ರನ್ನೂ ನಮ್ಮ ಗೌರವಧನ 1,000 ಹೆಚ್ಚು ಮಾಡ್ತೀವಿ ಅಂದರು, ಒಂದು ಸಲ ದೀಪಾವಳಿ ಬಂಪರ್ ಆಫರ್ ಅಂತಂದು 2,000 ಅಂತಂದರು, ಯಾವುದೂ ಕೊಟ್ಟಿಲ್ಲ ಇಲ್ಲಿವರೆಗೂ. ಮತ್ತು ಈ ರಾಜ್ಯದವ್ರನ್ನೂ ನಾವು ಚುನಾವಣೆಯಲ್ಲಿ ಭರವಸೆ ಕೊಟ್ಟಿರುವಂಥ 15,000 ಕೂಡ ಇವ್ರನ್ನೂ ಕೊಡ್ತಾ ಇಲ್ಲ. ಮತ್ತು ಈ ಬಜೆಟ್ನಲ್ಲಿ ಈ ಬಜೆಟ್ ಪೂರ್ವದಲ್ಲಿ ಒಂದು ಸಭೆ ಮಾಡಿ ಕೆಳ ಹಂತದಾಗಿರುವ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿ ನಾವು ಕಾರ್ಯಕರ್ತರಿಗೆ ಏನು ಅವಶ್ಯಕತೆ ಇದೆ ಅಂಥೇಳಿ ಒಂದು ಪೂರ್ವಭಾವಿ ಸಭೆ ಮಾಡಿ ಬಜೆಟ್ ಮಂಡನೆ ಮಾಡಬೇಕಿತ್ತು. ಆದರೆ ಸರ್ಕಾರ ತನ್ನಷ್ಟಕ್ಕೆ ತಾನೇ ಯಾವುದೇ ಬಜೆಟ್ ಪೂರ್ವ ಸಭೆ ಮಾಡಲಾರ್ದೆ ಕ್ರಮಗಳನ್ನು ಕೈಗೊಳ್ತಾ ಇದೆ. ಹಾಗೂ ಕಾರ್ಯಕರ್ತೆಯರಿಗೆ ಕೇವಲ 12,000 ಅಂದರೆ ನಾವು ಭಾಳ ಕೆಳಮಟ್ಟದಲ್ಲಿ ಕೆಲಸ ಮಾಡ್ತಾ ಅಂಥ ಕಾರ್ಯಕರ್ತೆಯರು 12,000ದಲ್ಲಿ ಈಗ ಬೆಲೆ ಏರಿಕೆ ದಿನದಾಗ 12,000 ಎದಕ್ಕೂ ಸರಿ ಹೋಗಲ್ಲ. ನಾವು 2 ಜನ ಗಂಡ ಹೆಂಡತಿ 2 ಮಕ್ಕಳು ಹಿಡ್ಕೊಂಡಿದ್ರೇನು ನಮ್ಮ ಆರೋಗ್ಯ ಸಮಸ್ಯೆ, ನಮ್ಮ ಶಿಕ್ಷಣಕ್ಕಾಗಿ, ಹಾಗೆ ಮನೆ ಬಾಡಿಗೆ, ಸಿಲಿಂಡರು, ಇವೆಲ್ಲ ಯೋಚನೆ ಮಾಡಿದರೆ 10,000 ಎದಕ್ಕೂ ಸರಿ ಹೋಗಲ್ಲ. ಮಾಡಬೇಕಿದ್ರೆ ನೀವು ಕೊಡಬೇಕಾದ್ರೆ ಕೊಡಿ, ಇಲ್ಲ ಅಂತಂದರೆ ಸುಳ್ಳು ಆಶ್ವಾಸನೆ ಯಾಕೆ ಕೊಡ್ತೀರಿ ಅಂಥೇಳಿ ನಾವು ಈ ಬಜೆಟ್ ಪೂರ್ವದಾಗ ಈ ರಾಜ್ಯ ಮಟ್ಟದ ಹೋರಾಟ ಹಮ್ಮಿಕೊಂಡಿದ್ದೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.